ಇನ್ನು ಬಿಕೆ ಹರಿಪ್ರಸಾದ್ ಅವರು ಮಾತನಾಡ್ತಾ ಮೋದಿ ಹಾಗೆ ಅಮಿತ್ ಶಾ ವಿರುದ್ಧ ಕಿಡಿಕಾರ್ತಾ ಅವ್ರು ಯಾವ ಧರ್ಮದವರು ಅಂತ ಅವರಿಗೆ ಗೊತ್ತಿಲ್ಲ ಅಂತ ಹೇಳಿದ್ರು. ಇದಕ್ಕೆ ತಿರುಗೇಟು ಕೊಟ್ಟಿರುವಂತಹ ಆರ್ ಅಶೋಕ್ ಅವರು ಪಾಕಿಸ್ತಾನದವರು ಆಗಿದ್ದಿದ್ರೆ ಮೋದಿ ಅಮಿತ್ ಶಾ ಧರ್ಮ ಅವ್ರಿಗೆ ಗೊತ್ತಿರೋದಿಲ್ಲ ಅಂತ ಕಾಲೆಳೆದಿದ್ದಾರೆ. ಯಾರಾದ್ರೂ ಧಾರ್ಮಿಕ ಗುರುಗಳು ಬಂದು ರಾಮ ಮಂದಿರವನ್ನ ಉದ್ಘಾಟನೆ ಮಾಡ್ತಾ ಇದ್ರು ಅಂದ್ರೆ ನಾವೆಲ್ಲರೂ ಸಹ ಯಾವುದೇ ನಿಮಂತ್ರಣ ಆಮಂತ್ರಣ ಇಲ್ಲದೆ ಹೋಗ್ತಾ ಇದ್ವಿ. ಇದು ಮಾಡ್ತಾ ಇರೋದು ವಿಶ್ವಗುರು ಯಾವ ಧರ್ಮಕ್ಕೆ ಸೇರಿದ್ದಾರೆ ಅನ್ನೋದು ಇನ್ನೂ ಸಹ ಗೊತ್ತಿಲ್ಲ. ಅಮಿತ್ ಶಾ ಯಾವ ಧರ್ಮಕ್ಕೆ ಸೇರಿದ್ದಾರೆ ಅಂತ ಗೊತ್ತಿಲ್ಲ. ಅವ್ರೇನು ಧರ್ಮಗುರುಗಳ? ಇದು ರಾಜಕೀಯ ಕಾರ್ಯಕ್ರಮ. ರಾಮ ಮಂದಿರ ಉದ್ಘಾಟನೆ ಮಾಡ್ತಕ್ಕಂಥದ್ದು ಇದು ಧಾರ್ಮಿಕ ಕಾರ್ಯಕ್ರಮ ಇಲ್ಲ, ಇದು ರಾಜಕೀಯ ಕಾರ್ಯಕ್ರಮ. ಇದನ್ನ ರಾಜಕೀಯವಾಗಿ ನೋಡ್ಬೇಕಾಗುತ್ತೆ ವಿನಃ ಧಾರ್ಮಿಕವಾಗಿ ನೋಡ್ಲಿಕ್ಕೆ ಆಗೋದಿಲ್ಲ. ನನಗೆ ಏನು ಸ್ವಲ್ಪ ಬುದ್ಧಿ ಇದೆ, ಅದರ ಪ್ರಕಾರ ಹಿಂದೂ ಧರ್ಮದ ಮುಖ್ಯಸ್ಥರು ಅಂತ ಹೇಳಿದ್ರೆ ಶಂಕರಾಚಾರ್ಯರು ಅಂತ ನನಗೆ ತಿಳಿದಿರ್ತಕ್ಕಂಥದ್ದು. ಶಂಕರಾಚಾರ್ಯರು ಇಲ್ಲ ನಮ್ಮ ಹಿಂದೂ ಧರ್ಮದ ಯಾವುದೇ ಧಾರ್ಮಿಕ ಗುರುಗಳು ಹೋಗಿ ಅದನ್ನ ಉದ್ಘಾಟನೆ ಮಾಡಿದ್ರೆ ನಾವು ಹೋಗ್ತೀವಿ. ನರೇಂದ್ರ ಮೋದಿಯವರು ಅಮಿತ್ ಶಾ ಧಾರ್ಮಿಕ ಗುರುಗಳಲ್ಲ, ರಾಜಕೀಯ ನಾಯಕರು. ಅದರ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ. ಅವ್ರು ಪಾಕಿಸ್ತಾನದವರಾದ್ರೆ ಧರ್ಮ ಗೊತ್ತಿರಲ್ಲ, ಭಾರತದವರಾದ್ರೆ ನಮ್ಮ ಧರ್ಮನ ನಾವು ಅಫಿಡವಿಟ್ ಅಲ್ಲೇ ಕೊಟ್ಟಿದ್ದೀರಿ, ಎಲೆಕ್ಷನ್ ಅಲ್ಲೂ ಕೊಟ್ಟಿದ್ದೀರಿ, ಎಲ್ಲ ಯಾವುದು ನಮ್ಮ ಆಧಾರ್ ಕಾರ್ಡಲ್ಲೂ ಎಲ್ಲ ದಾಖಲೆಗಳಲ್ಲೂ ಕೊಟ್ಟಿರ್ತೀರಿ. ಪಾಕಿಸ್ತಾನದವರಾದ್ರೆ ನಾವು ಕೊಡೋಕ್ಕಾಗ್ತದ? ಯಾರೋ ಪಾಕಿಸ್ತಾನದಿಂದ ಬಂದು ಕೇಳ್ಬೋದು, ಚೈನಾಯಿಂದ ಬಂದು ಕೇಳ್ಬೋದು, ಇರಾಕಿಂದ ಅವ್ರಿಗೆ ನಾವು ಕೊಡೋಕ್ಕಾಗುತ್ತಾ? ಭಾರತೀಯ ಅಂಥವ್ರಿಗೆಲ್ಲರಿಗೂ ಮೋದಿ ಯಾರು, ಅಮಿತ್ ಶಾ ಯಾವ ಧರ್ಮದವರು ಅನ್ನೋದು ಪ್ರಪಂಚಕ್ಕೆ ಗೊತ್ತಿರೋದು. ಇನ್ನು ಬಿಕೆ ಹರಿಪ್ರಸಾದ್ ಒಬ್ಬ ನಂಬರ್ 1 ಭಯೋತ್ಪಾದಕ ಅಂತ ಮಾಜಿ ಸಿಎಂ ಡಿ ವಿ ಸದಾನಂದಗೌಡ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡ್ತಾ ಸದಾನಂದಗೌಡರು ರಕ್ಷಣೆ ಕೊಡಬೇಕಾಗಿರೋದಂಥದ್ದು ರಾಮ ಭಕ್ತರಿಗೆ ಅಲ್ಲ, ಮೊದಲು ಬಿಕೆ ಹರಿಪ್ರಸಾದ್ಗೆ ರಕ್ಷಣೆ ಕೊಡಬೇಕು, ಯಾಕಂತಂದ್ರೆ ಜನ ಹರಿಪ್ರಸಾದ್ ಅವರ ಕೈಕಾಲು ಮುರಿಬಹುದು ಅಂತ ವ್ಯಂಗ್ಯ ಆಡಿದ್ದಾರೆ. ನಮ್ಮ ಬೇರೆ ಬೇರೆ ಮೈನಾರಿಟಿ ಕಮ್ಯುನಿಟಿಯ ಆ ಭಯೋತ್ಪಾದಕ ಗುಂಪುಗಳು ಬೇರೆ ಬೇರೆ ಸಂದರ್ಭದಲ್ಲಿ ಮಾಡಿದಂಥ ಆಕ್ಟಿವಿಟಿಗಳನ್ನು ಕಂಡಿದ್ದೀವಿ. ಅದು ಎಲ್ಲ ಒಂದೊಂದು ಭಾಗಕ್ಕೆ ಸೀಮಿತ ಆಗಿತ್ತು. ಇದು ನಾಳೆದಿಂದು ದೇಶದ ಎಲ್ಲ ಭಾಗದಿಂದ ಬರುವಂಥ ಭಕ್ತರಿಗೆ ಒಂದು ಭಯ ಹುಟ್ಟಿಸುವಂಥ ಒಬ್ಬ ಭಯೋತ್ಪಾದಕ ಹರಿಪ್ರಸಾದರನ್ನ ನಿಜವಾಗಿ ಹೇಳಬೇಕಾದ್ರೆ ಇಡೀ ದೇಶದ ರಾಮ ಭಕ್ತರಿಗೆ ಭಯೋತ್ಪಾದನೆಯನ್ನು ಹುಟ್ಟು ಹಾಕುವಂಥ ನಂಬರ್ 1 ಭಯೋತ್ಪಾದಕ ಇವರು ಈ ದೇಶದಲ್ಲಿ ಯಾರು ಇದ್ದರೆ ಅದು ಹರಿಪ್ರಸಾದರು ಅಂತ ನಾನು ಹೇಳಿಕ್ಕೆ ಇಚ್ಛೆಪಡ್ತೇನೆ. ಅರೆಸ್ಟ್ ಮಾಡಿ, ಎನ್ಕ್ವೈರ್ ಮಾಡಿ, ಒಳಗಡೆ ಇಡಿ ಮತ್ತು ಅವರಿಗೂ ರಕ್ಷಣೆ ಕೊಡಿ. ಯಾಕೆಂತ ಹೇಳಿದರೆ ನನಗೆ ಭಾರಿ ಹೆದರಿಕೆ ಇದೆ. ಎಲ್ಲರೂ ಅವರು ಹೊರಗೆ ಬಂದು ಎಲ್ಲರೂ ಆಚೀಚೆ ಹೋದಾಗ ಅವರ ಕೈಕಾಲು ಮುರಿಯುವಂಥ ಸಾಧ್ಯತೆಗಳು ಜಾಸ್ತಿ ಇರ್ಬೋದು. ನಾನು ಇದನ್ನು ಪ್ರಚೋದನೆ ಅಂತ ಮಾಡ್ತಾ ಇಲ್ಲ, ಆದರೆ ಆ ರೀತಿಯ ಭಾವನೆ ಇದೆ ಜನರಲ್ಲಿ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಮುಖ್ಯಮಂತ್ರಿಗಳು ಹೋಗಿ 10,000 ಕೋಟಿ ಅನೌನ್ಸ್ ಮಾಡಿದ್ರಲ್ಲ, ಅದ್ಯಾವ ಕಾರ್ಯಕ್ರಮ ಅಂತ ಕೇಳಕ್ಕೆ ತಾಕತ್ತಿರ್ಬೇಕಲ್ಲ. ಒಂದು ಧರ್ಮದ ಸಭೆಗೆ ಹೋಗಿ 10,000 ಕೋಟಿ ಕೊಡ್ತೀನಿ ನಿಮ್ಮ ಹೇಳಿಕೆಗೆ ಅಂತ ಹೇಳ್ಬಿಟ್ಟು ಬಂದ್ರಲ್ಲ, ಅದನ್ನು ಪ್ರಶ್ನೆ ಮಾಡಿದ್ರ ಹರಿಪ್ರಸಾದ? ಇವತ್ತಿದು ಹೆಂಗೆ ರಾಜಕೀಯ ಕಾರ್ಯಕ್ರಮ ಆಗ್ಬಿಡುತ್ತೆ? ಸ್ವಾಮಿ ಗೋದ್ರ ಘಟನೆ ಏನು ನೆನಪಿಸ್ಕೋತೀರಾ? ಅವತ್ತಿದ್ದು ಕೇಂದ್ರದಲ್ಲಿ ಬೇರೆ ಸರ್ಕಾರ, ಇವತ್ತಿರೋದು ನಮ್ಮ ಸರ್ಕಾರ, ಹಿಂದೂಗಳ ಸರ್ಕಾರ, ನರೇಂದ್ರ ಮೋದಿ ಸರ್ಕಾರ. ಮುಟ್ಲಿ ನೋಡಕ್ಕೆ ಬೆಂಕಿ ರೈಲ್ವೆ ಸ್ಟೇಷನ್ ಹತ್ರ ಬಂದು ಮುಟ್ಲಿ. ಇವತ್ತಿರೋದು ನಮ್ಮ ಸರ್ಕಾರ, ಇವತ್ತು ಕೇಂದ್ರದಲ್ಲಿದ್ದೀವಿ. ಧಾರ್ಮಿಕ ಕಾರ್ಯಕ್ರಮ ಅಲ್ಲ ಅಂತ ಇವ್ರಿಗೆ ಯಾಕೆ ಅನ್ನಿಸ್ತು? ಮತ್ತೆ ಇವ್ರಿಗೆ ದೇವರು ಅವಕಾಶ ಕೊಟ್ಟಾಗ ಮಾಡಲಿಲ್ಲ, ಸತ್ಯ ಎತ್ತಿ ಹಿಡಿಯೋ ಕೆಲಸ ಮಾಡಲಿಲ್ಲ. ಈಗ ಅವ್ರಿಗೆ ಹೊಟ್ಟೆವ್ರಿ, ಈಗ ಅವರೇ ಮಾಡಿಬಿಟ್ಟಿದ್ರೆ ಇತಿಹಾಸದೊಳಗೆ ಅಜರಾಮರವಾಗಿ ಅವರ ಹೆಸರು ಉಳ್ಕೊಳ್ತಿತ್ತು. ಈಗ ಅಂಬೇಡ್ಕರ್ ಅವರ ಪಂಚಧಾಮಗಳನ್ನು ಅವರೇ ಅಭಿವೃದ್ಧಿ ಪಡಿಸಿದ್ರೆ, ದೆಹಲಿನಲ್ಲಿ ಅವರೊಂದು ಅಂಬೇಡ್ಕರ್ ಅವರಿಗೆ ಒಂದು 50 ಎಕರೆ ಜಾಗ ಕೊಟ್ಟು ಅಂತ್ಯ ಸಂಸ್ಕಾರಕ್ಕೆ ಜಾಗ ಕೊಟ್ಟಿದ್ರೆ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿದ್ರು ಅಂತ ಹೇಳಿಸ್ಕೊಳ್ಳೋ ಪ್ರಶ್ನೆನೇ ಬರ್ತಿರ್ಲಿಲ್ಲ. ರಾಮ ಮಂದಿರ ನಿರ್ಮಾಣಕ್ಕಿದ್ದ ಅಡೆತಡೆಯನ್ನು ಅವರೇ ನಿಂತು ಬಗೆಹರಿಸಿದ್ರೆ ನಾವು ಕರಸೇವೆ ಮಾಡಬೇಕಾದಂತ, ಹೋರಾಟ ಮಾಡಬೇಕಾದಂತ ಅವಶ್ಯಕತೆನೇ ಬರ್ತಿರ್ಲಿಲ್ಲ. ಕಾಶಿ ಕಾರಿಡಾರ್ ಅವರೇ ಮಾಡಿಬಿಟ್ಟು ಗಂಗಾರತಿ ಮಾಡಿದ್ರೆ ಹಿಂದೂ ಹೃದಯ ಸಾಮ್ರಾಟ್ ಅಂತ ಮೋದಿಯವರಿಗೆ ಕರೆಯೋ ಪ್ರಶ್ನೆ ಬರ್ತಿರ್ಲಿಲ್ಲ. ಜವಾಹರ್ಲಾಲ್ ನೆಹರೂನೇ ಕರ್ಸ್ಕೊಬಿಡ್ಬೋದಿತ್ತು. ಮಾಡ್ಲಿಲ್ವಲ್ಲ ಅವರು.